ನನ್ಗಂತೂ ಹುಡುಗಿ ಒಪ್ಪಿಗೆ ಆಯ್ತು. ನಿಮ್ಗೇನು ಅನಿಸ್ತು? ಹುಡುಗಿ ನೋಡಕ್ ಚೆನ್ನಾಗದೆ ಅಲ್ವಾ? ನೋಡಕ್ಕೇನೋ ಚೆನ್ನಾಗದೆ. ಗುಣಮನ ಹೆಂಗೋ ಅಕ್ಕಪಕ್ಕದಲ್ಲಿ ಆ ಕಡೆ ಈ ಕಡೆ ವಿಚಾರಿಸ್ಬೇಕಿತ್ತು ನಾವು. ಅಯ್ಯೋ ಸುಮ್ ಕುತ್ಕೋ. ಅಕ್ಕಪಕ್ಕದವ್ರ ಮಾತು ಕೇಳ್ಬಿಟ್ರೆ ತಲೆ ಹುಚ್ಚ ಬರ್ತದೆ. ಆಗೋರೇ ಇರ್ತಾರೆ, ಆಗದಿರೋರೇ ಇರ್ತಾರೆ. ಅವ್ರ ಮಾತೆಲ್ಲ ಕಟ್ಕೊಳಕದ. ನನ್ಗೇನೋ ಹುಡುಗಿ ಒಳ್ಳೆಯವಳು ಅಂತ ಅನಿಸ್ತು. ನಂಗೆ ಏನೋ ಗೊತ್ತಿಲ್ಲ. ಏನೋ ಜಾಸ್ತಿ ಓದಿಲ್ವಲ್ಲ, ಓದೋಕೆ ತಲೆ ಜಾಸ್ತಿ. ಅದಕ್ಕೆ ಓದಿಲ್ದಿರೋ ಬೇಕು ಅಂತಿದ್ದು ನಾನು. ಓದಿಲ್ದಿರೋ ಆದ್ರೆ ಮನೇಲಿ ಅಚ್ಚಕಟ್ಟ ಭಂಗ ಮಾಡ್ಕೊಂಡು ಹೇಳಿದ ಮಾತು ಕೇಳ್ಕೊ ಹೋಯ್ತವೆ. ಈ ಹೆಚ್ಚಾಗಿ ಓದಿರೋ ತಲೆನೇ ನಿಲ್ಲಕ್ಕಿಲ್ಲ ಭೂಮಿ ಮೇಲೆ, ಹಂಗ ಆಡ್ತವೆ. ಅದಕ್ಕೆ ನನಗೇನೋ ಈ ಎಣ್ಣೆ ವಾಸಿ ಅನಿಸ್ತದೆ. ಅದ್ರಲ್ಲೂ ಮರೆಯ ನಾವು ಎಷ್ಟು ಹೆಣ್ಣು ನೋಡಿದವು, ಒಂದು 20-30 ಎಣ್ಣೆ ನೋಡಿಲ್ವಾ? ಈಗಿನ ಕಾಲದಲ್ಲಿ ಹೆಣ್ಣು ಸಿಗೋದೇ ಕಷ್ಟ ಅಂತದ್ರಲ್ಲಿ ಅವರು ಒಪ್ಕೊಂಡವ್ರೆ. ನಮಗೂ ಇಷ್ಟ ಆಗದೆ. ಆದ್ರೂ ಆ ಸಡನ್ನಾಗಿ ಅಲ್ಲೇ ಹೇಳೋದು ಬೇಡ, ಮನೆಗೆ ಬಂದು ಎಲ್ಲರ ಜೊತೆ ಮಾತಾಡಿ ಹೇಳೋದ ಅಂತ ಹಂಗಂದೆ. ಫೋನ್ ಮಾಡಿ ಹೇಳೋಣ, ನಮ್ಗೆ ಹುಡುಗಿ ಇಷ್ಟ ಆಗದೆ, ನಿಮಗೂ ಇಷ್ಟ ಆಗಿದ್ರೆ ಬಂದು ಮನೆ ನೋಡ್ಕೋಗಿ ಅಂತ. ಅಯ್ಯೋ ನಂದೇನು, ನಿನ್ ಮಗನ್ ಕೇಳಪ್ಪ. ನಮ್ದು ಹೆಂಗಿದ್ರು ಓಕೆ. ಇವೆಲ್ಲ ಹೆಂಗಂತೀರ ಹಂಗೆ. ನಮ್ಗಿಂತ ಹೆಚ್ಚಾಗಿ ಅವನು ಹುಡುಗಿ ಜೊತೆ ಬಾಳಾಟ ಮಾಡೋಣ, ಅವನ್ ಸಂಸಾರ ಮಾಡೋಣ. ಅವನ್ ಕೇಳು. ಅವನೇನು ಕೇಳೋರು? ಯಾಕಲಾ ನಿಂಗೆ ಹುಡುಗಿ ಇಷ್ಟ ಆಗಿಲ್ವಾ? ಹೋಗಿ ಮಾತಾಡ್ಕೊ ಬಂದಲ್ಲ. ಏನಂದ್ಲು? ಹುಡುಗಿ ಚೆನ್ನಾಗವಳೆ ಅಲ್ವಾ? ನಮ್ಗಂತೂ ಭಾರಿ ಇಷ್ಟ ಆಯ್ತು. ಅದೇ ಹುಡುಗಿ ಫಿಕ್ಸ್ ಮಾಡ್ಬಿಡೋದ. ನಮಗೂ ಹೆಣ್ಣು ಹುಡುಕಿ ಸಾಕಾಗದೆ ಅಪ್ಪ. ನೋಡಕ್ ಚೆನ್ನಾಗದೆ ಅಪ್ಪ. ಈಗಿನ ಕಾಲದಲ್ಲಿ ಹೆಣ್ಣೆಕ್ಳು ಸಿಗೋದೇ ಕಷ್ಟ. ನಾವು ತಾನೇ 2 ವರ್ಷದಿಂದ ಒಸಿ ಅಲ್ದಿದ್ದವ ಹೆಣ್ಗೋಸ್ಕರ. ಎಲ್ಲೂ ನಮ್ಗೆ ಸೆಟ್ ಆಯ್ತಿಲ್ಲ, ಇದು ಸೆಟ್ ಆಗಂಗದೆ. ಮನೆಗಿನೆಲ್ಲ ಒಂಚೂರು ಅಂದ್ರೆ ತುಂಬಾ ಬಡವರು. ಅವ್ರು ಬಡವರು ಆದ್ರೆ ನಮ್ಗೇನು, ನಮ್ಗೆ ಅದೆಲ್ಲ ಅಷ್ಟು ಸಾಕು. ಹುಡುಗಿ ಒಬ್ಳು ಚೆನ್ನಾಗಿದ್ಬಿಟ್ರೆ ಅಷ್ಟೇ ಸಾಕು ನಮ್ಗೆ. ಏನ್ ಸಿಂಪಲ್ ಆಗಿ ಒಂದ್ ಜೊತೆ ವಾಲೆ ತಕೊಟ್ಬಿಟ್ಟು ದೇವಸ್ಥಾನದಲ್ಲಿ ತಾಳಿ ಕಟ್ಸ್ಕೊ ಬರೋದ. ಇನ್ನೇನು ಎಲ್ಲ ಖರ್ಚಾಕೊಂಡು ಇನ್ನೇನೋ ಚಿತ್ರದಲ್ಲಿ ಮಾಡ್ಬೇಕಿತ್ತ. ದೇವಸ್ಥಾನದಲ್ಲಿ ಅಪಟ್ಟಿ ಖರ್ಚಾಗ್ಬಿಟ್ಟದು. ತಾಳಿಗೇನೋ ಖರ್ಚಾಯ್ತದೆ. ಇನ್ನು ಊಟದ ವ್ಯವಸ್ಥೆ ಹೆಂಗೋ ಬಂದಂಗೆ ಮಾಡಿದ್ರಾಯ್ತು. ಹೆಂಗ್ಲಾ ನಿನ್ನ ಇಷ್ಟ? ನಿಂಗೆ ಹುಡುಗಿ ಇಷ್ಟ ಆಯ್ತಾ? ಅಯ್ಯೋ ಏನಪ್ಪ ಹೇಳೋದು, ನನಗೇನೋ ಹುಡುಗಿ ಇಷ್ಟ ಆಗದೆ, ಆ ಹುಡುಗಿಗೆ ಇಷ್ಟ ಆಗಿಲ್ಲ. ಹೆಂಗ ಹುಡುಗಿ ಹೋಗ್ಬಿಟ್ಟಿದ್ರೆ ಮದುವೆ ಆಗ್ತಿತ್ತು. ನಿನ್ನೆಕನ್ ಮಗ ಕೇಳ್ತಾ ಇರೋದು? ಏನು ಯೋಚನೆ ಮಾಡ್ತಿದ್ದಿ? ಹುಡುಗಿ ನೋಡ್ದಲ್ಲ, ಮಾತಾಡ್ದಲ್ಲ, ಇಷ್ಟ ಆಯ್ತಾ ನಿನ್ಗೆ? ಅವ ನನಗೆ ಈ ಮದುವೆ ಬೇಡ, ಆ ಹುಡುಗಿ ಇಷ್ಟ ಆಗ್ಲಿಲ್ಲ. ಇದೇನು ಹಿಂಗಂತಿದಿ? ಅಂತ ಇಷ್ಟ ಆಯ್ತು ಅಂದೆ. ನಾನೇ ಆಗೋ ಇಷ್ಟ ಆಯ್ತು ಅಂತಂದೆ. ಅಯ್ಯೋ ಅಲ್ಲೇ ನೀನು ಹುಡುಗಿ ನೋಡಿದ ತಕ್ಷಣ ಇಷ್ಟ ಆಯ್ತು ಅಂದೆ ತಾನೇ? ಇಲ್ಲ ನಂಗೆ ಯಾಕೋ ಹುಡುಗಿ ಬೇಡ ಅನ್ಸ್ತೈತೆ. ಯಾಕ್ಲಾ ನಾನು ಇಷ್ಟ ಆಗದೆ ನಿನ್ಗೆ ಅನ್ಕೊಂಡು ನಮ್ಮೆಲ್ಲರಿಗೂ ಇಷ್ಟ ಆಗದೆ. ನಮಗೆಲ್ಲ ಇಷ್ಟ ಆದಾಗ ನಿನ್ಗೆ ಇಷ್ಟ ಆಯ್ಕಿಲ್ಲ, ನಿನ್ಗೆ ಇಷ್ಟ ಇದ್ದಾಗ ನಮ್ಗೆ ಇಷ್ಟ ಆಯ್ಕಿಲ್ಲ. ಹುಡುಗಿನೇ ಒಪ್ಕೊಂಡದೆ. ನಿನಗೇನು ಬಂದಿರೋದು ರೋಗ? ಅಯ್ಯೋ ಅವಳಿಗೆಲ್ಲ ಇಷ್ಟ ಐತೆ, ಅವಳಿಗೂ ಇಷ್ಟ ಇಲ್ಲ. ಬೇಡ ಕಣಮ್ಮ, ನಂಗೆ ಯಾಕೋ ಮದುವೆ ಬೇಡ ಅನ್ಸ್ತೈತೆ. ಇನ್ನೊಂದು ಕಡೆ ನೋಡಿದ್ರೆ ಆಯ್ತು ಬಿಡು. ಇದ್ಯಾಕ್ಲ ಮಗ ಇಷ್ಟ ಆಯ್ತು ಅಂತ ಅಷ್ಟು ಖುಷಿಯಾಗಿದ್ದೆ, ಯಾಕೆ ಬೇಡ ಅಂತೇದಿ? ನಾನು ಏನು ಕೇಳಬೇಡ, ನಂಗೆ ಬೇಡ ಅಂತಲ್ವಾ? ಬೇರೆ ಕಡೆ ನೋಡಿ. ಬೇಡ ಹುಡುಗಿ. ಅದೇ ಯಾಕೆ, ಏನು ಕಮ್ಮಿ ಆಯ್ತು ಅಂತ? ಹುಡುಗಿ ನೋಡಕ್ ಚೆನ್ನಾಗಿಲ್ವಾ? ಏನು ಮನೆಗಿನೇ ಆಸ್ತಿ ಬದುಕಟ ಇಲ್ಲ ಅಂತ ಹಂಗೆ ಹೇಳ್ತಿದ್ಯಾ? ಎಲ್ಲ ಕಟ್ಕೊಂಡು ನಮ್ಗೇನಿಲ್ಲ. ಇನ್ನೇನು ಹೋಗೋರು ಮನೇಲಿ ಇರ್ಬೇಕಿತ್ತ? ಅವ ನಾನು ಏನು ಕೇಳ್ಬಿಡಕನವ, ನಂಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ಮುಚ್ಕೊಂಡು ಹೇಳ ಯಾಕೆ ಅಂತ. ನಾವು ಅಷ್ಟು ಕಷ್ಟಪಟ್ಟು ಹುಡುಕಿವಿ. ಚಂದುಳ್ಳಿ ಏನು ಬೇಡ ಅಂತೇಳಿ ನಿನ್ಗೇನು ಬಂದಿರೋ ದೊಡ್ಡರೋಗ? ಎಣ್ಣೆ ಒಪ್ಕೊಂಡದೆ ಇವನಿಗೆ ಇಷ್ಟ ಇಲ್ವಂತೆ. ಇಲ್ಲ ನಾವೆಲ್ಲರಿಗೂ ಇಷ್ಟ ಆಗದೆ, ಹುಡುಗಿಗೂ ಇಷ್ಟ ಆಗದೆ. ಇನ್ನೇ ಮದುವೆ ಮಾಡ್ಕೊಳಕ್ ಕಲಿ. ಮನೆಯವ್ರಿಗೆ ಫೋನ್ ಮಾಡ್ತೀನಿ, ಬಂದು ಮನೆ ನೋಡ್ಕೋಗಿ ಅಂತ. ಸರಿಯಾ? ಅವನ್ಗೆ ಇಷ್ಟ ಅಂತ ಅಲ್ವಾ? ಅವನ್ಗೆ ಇಷ್ಟ ಇಲ್ಲ ಆಮೇಲೆ ನೀನ ಕಮ್ಮಿ ಬಲವಂತ ಮಾಡಿ ಹಿಂಗೆ. ಸುಮ್ ಕೂತ್ಕೋ, ನಿನಗೆ ಗೊತ್ತಾಯ್ಕಿಲ್ಲ. ನಾನೇನೋ ಇಷ್ಟ ಇಲ್ಲ ಅನ್ಬಿಡ್ತಾನೆ. ಎಷ್ಟೆಣ್ಣು ನೋಡಿದವು ನೋಡ್ಲಾ? ಮದುವೆ ಆಗಂಗಿದ್ರೆ ಹುಡುಗಿನ ಮದುವೆ ಆಗು. ಇಲ್ಲಾಂದ್ರೆ ನಾವಂತ ಇನ್ನು ಹುಡುಗಿ ಹುಡ್ಕಕ್ಕೂ ಹೋಯ್ಕಿಲ್ಲ, ಏನು ಮಾಡಕ್ಕೂ ಹೋಗಿಲ್ಲ. ನೀನು ಇಷ್ಟ ಬಂದಂಗೆ ಮಾಡ್ಕೊ. ನಮಗೂ ಹೆಣ್ಣು ತಿರುಗಿ ನಾಯಿ ತಿರ್ಗಂಗೆ ತಿರುಗಿ ಸಾಕಾಗೋಗದೆ. ಎಲ್ಲ ಆಸ್ತಿ ಬದುಕಟ ಇದ್ರು ಎಲ್ಲ ಗೌರ್ಮೆಂಟ್ ಕೆಲಸನೇ ಬೇಕು ಅಂತಾರೆ. ಅದಕ್ಕಿಂತ ಜಾಸ್ತಿ ದುಡಿತೀವಿ ನಾವು. ನಮಗೂ ಕೆಲಸದಲ್ಲಿ ಇರೋನೇ ಕೇಳ್ತಾರೆ, ನಾವು ಏನಪ್ಪ ಮಾಡೋದು? ಎಲ್ಲ ಒಂದೊಂದು ಹೆಣ್ಮಕ್ಳು ಎತ್ಕೊಂಡಿರ್ತಾರೆ, ಎಲ್ಲ ಕೇಳ್ತಾರೆ. ಸಾಕಾಗೋಗೋದು ನನಗಂತೂ. ನೋಡು, ಈ ಹುಡುಗಿ ನಮ್ಗೆ ಇಷ್ಟ ಆಗದೆ. ಒಪ್ಕೊಳಂಗಿದ್ರೆ ಒಪ್ಕೋ, ಇಲ್ಲ ನಾವು ಮದುವೆನೂ ಮಾಡೋಕ್ಕಿಲ್ಲ ನಿನಗೆ. ಏನಾರು ಮಾಡ್ಕೊ, ಎಲ್ಲ ಹುಡುಗಿ ನೋಡಕ್ಕೆ ಹೋಯ್ಕಿಲ್ಲ ನಾವು. ಹಂಗಲ್ಲ ಕಣವ, ಹಂಗೂ ಇಲ್ಲ ಹಿಂಗೂ ಇಲ್ಲ. ಮದುವೆ ಆಯ್ತದಿ ಅಷ್ಟೇ. ಜಾಸ್ತಿ ಮಾತಾಡ್ಬೇಡ. ನಾನು ಅವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಎಲ್ಲರಿಗೂ ಹುಡುಗಿ ಇಷ್ಟ ಆಗದೆ, ಬಂದು ಮನೆ ನೋಡ್ಕೋಗಿ ಅಂತ ಅಷ್ಟೇ. ಜಾಸ್ತಿ ಮಾತಾಡ್ಬೇಡ, ಹೋಗು, ಎದ್ದೋಗು. ಕೆಲಸ ಇದ್ರೆ ನೋಡೋಗು. ಅಯ್ಯೋ ಇವ್ರೇನು ನನ್ನ ಮಾತೆ ಕೇಳ್ತಾ ಇಲ್ವಲ್ಲ? ಆ ಹುಡುಗಿಗೆ ಬೇರೆ ಹೇಳ್ಬಿಟ್ಟಿದ್ದೀನಿ. ನಂಗೆ ಆ ಹುಡುಗಿ ತುಂಬ ಇಷ್ಟ ಆಗೈತೆ, ಅವಳಿಗೆ ಇಷ್ಟ ಇಲ್ಲ. ಏನು ಮಾಡೋದು? ಇವ್ರು ಬೇರೆ ಹೆಂಗೆ ಆಡ್ತಾರಲ್ಲ. ಹೋಗ್ಲಿ ಬಿಡು. ಹುಡುಗಿಗೆ ಮದುವೆ ಅಂದರೆ ಇಷ್ಟ ಇಲ್ಲ ಅಷ್ಟೇ ತಾನೇ? ಆ ಹುಡುಗಿಗೆ ಈಗಲೇ ಮದುವೆ ಬೇಡ ಅಂತ ಅಷ್ಟೇ ತಾನೇ? ನಾನು ಇಷ್ಟ ಇಲ್ಲ ಅಂತ ಏನಿಲ್ವಲ್ಲ? ಮದುವೆ ಆಗೋಣ, ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ. ಸರಿ ಅಮ್ಮ, ಆಯಿತು. ನೀವೆಲ್ಲ ಹೆಂಗೆ ಹೇಳ್ತೀರೋ ಹಂಗೆ. ಸರಿ, ಫೋನ್ ಮಾಡಿ ಹೇಳ್ತೀನಿ ಬಿಡು. ಅದೇನು ಮುಂದಿನ ಕಾರ್ಯ ನೋಡೋಕ್ಕಾಯ್ತದೆ. ಅತ್ತೆ, ಕಾಪಿ ಮಾಡ್ದನಾ? ಇಷ್ಟೊತ್ತಲ್ಲ ಎಂಥ ಕಾಪಿ? ಬೇಡ ಬಿಡು, ಸುಮ್ಮನೆ ಹಾಲು ಸಕ್ಕರೆ ಕಾಪಿ ಪುಡಿ ಎಲ್ಲ ವೇಸ್ಟು. ಅದೇ ಇದ್ರೆ ಒತ್ತರಿಕಾಯ್ತದೆ. ಏನು ಬೇಡ, ಹೋಗು. ಸರಿತಲ್ಲ ಅದಕ್ಕೆಯಾ ಒಂದು ಲೋಟ ಅಕ್ಕಿ ಹಾಕ್ಬಿಟ್ಟು ಹಸಿ ಮುದ್ದೆ ಮಾಡಿಬಿಡು. ಆಯಿತು. ಹೆಂಗೋ ದೇವ್ರೆ, ಈ ಮದುವೆ ಆಗ್ಬಿಟ್ರೆ ಸಾಕು. ನಮ್ಮ ಜವಾಬ್ದಾರಿ ಮುಗೀತದೆ. ಹೋಗ ಸಂಕ್ರ, ಫೋನ್ ಮಾಡ್ಕೊಡಪ್ಪ ಇಲ್ಲಿ ಅವ್ರಿಗೆ. ಫೋನ್ ಮಾಡಿ ಹೇಳ್ತೀನಿ, ಒಪ್ಪಿಗೆ ಅದೇ ಬನ್ನಿ ನೀವು ಒಂದ್ಸಲ ಅಂತ. ಹೆಂಗೋ ಈ ಮದುವೆ ಕ್ಯಾನ್ಸಲ್ ಮಾಡಿಬಿಟ್ಟೆ. ಹಂಗಾರಿ ಏನ್ ಮಗ್ಲೇ ಖುಷಿಯಾಗಿದ್ದಿ? ಏನಿಲ್ಲ ಕಣಪ್ಪ, ಸುಮ್ಮನೆ ಹಂಗೆ. ಹಂಗೋ ನಿನ್ಗೂ ಹುಡುಗ ಇಷ್ಟ ಆಯ್ತಲ್ಲ? ಹುಡುಗ ಇಷ್ಟ ಆಯ್ತು ಅಲ್ವಾ ನಿನ್ಗೆ? ನನ್ಗೂ ನಿಮ್ಮ ಅವ್ವಂಗೂ ಇಷ್ಟ ಆಗದೆ. ನಿನ್ಗೂ ಇಷ್ಟ ಆಯ್ತಾ? ಕಣಪ್ಪ, ನನ್ಗಂತೂ ಹುಡುಗ ತುಂಬಾ ಇಷ್ಟ ಆಯ್ತು. ನಿಮ್ಮಿಬ್ರಿಗೂ ಇಷ್ಟ ಆದ್ಮೇಲೆ ನಂಗೆ ಇಷ್ಟ ಆಗದೆ ಇರುತ್ತಾ? ನೀವೇ ಹಂಗೆ ಹೇಳ್ತೀರಾ ಹಂಗೆ. ಹೆಂಗೋ ಬಿಡವ, ಆಯ್ತು. ಅದಕ್ಕೆ ಇದಕ್ಕಮ್ಮ ಏನಾಯ್ತು ಹಿಂಗೆ ಓಡ್ಬತ್ತಿದಿ? ಯಾಕ್ಲೇ, ಏನಾಯ್ತು? ಅದೇ ಆ ಹುಡುಗನ ಕಡೆ ಫೋನ್ ಮಾಡಿದ್ರು. ಏನಂದ್ರಮ್ಮ? ಹುಡುಗನ ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಆಯ್ತಂತೆ.
ಎಲ್ರಿಗೂ ನಮ್ಮ ಬಂಗಾರಿ ಇಷ್ಟ ಆಗ್ಬಿಟ್ಟಿದ್ದಾಳಂತೆ. ಏನಮ್ಮ ಹೇಳ್ತಿದ್ದಿ ಮುಖನೇ? ನಾನು ಹೇಳಿದ್ನಲ್ಲ ನಮ್ಗೆ ನಮ್ಮ ಹುಡುಗಿಗೆಲ್ಲ ಇಷ್ಟ ಆಗದೆ ಅಂತ, ನಮ್ಮನೆಯವ್ರಿಗೆಲ್ಲ ಇಷ್ಟ ಆಗೈತೆ ಅಂತ ಅವರು ಹೇಳಿದ್ರು. ಈಗ ತಾನೇ ಫೋನ್ ಮಾಡಿದ್ರು ಬೀಕ್ತಿಯಮ್ಮ, ಅದಕ್ಕೆ ಹಂಗೆ ಓಡ್ ಬಂದೆ ನಿಮ್ಗೆ ಹೇಳದ ಅಂತ. ಹಂಗಂದ್ರ ಅಯ್ಯಮ್ಮ ಸರಿಯಾಗಿ ಕೇಳಿಸಿದ ಇಲ್ವೋ ನಿಮ್ಗೆ? ಅಯ್ಯೋ ನಾನು ಯಾಕೆ ತಪ್ಪು ತಿಳ್ಕೊಳ್ಳೋಣ? ನಾನು ಹಂಗೂ 2-3 ಸತಿ ಕೇಳಿದೆ, ನಿಜವಾ ನಿಮ್ಮ ಹುಡುಗಂಗೆ ಇಷ್ಟ ಆಯ್ತಾ, ನಿಮ್ಮೆಲ್ರಿಗೂ ನಿಜವಾಗ್ಲೂ ಇಷ್ಟ ಆಯ್ತಾ ನಮ್ಮ ಬಂಗಾರಿ ಅಂತ. ಹ್ಞೂ ನಮ್ಮೆಲ್ರಿಗೂ ಇಷ್ಟ ಆಗದೆ, ಆದಷ್ಟು ಬೇಗ ನೀವು ಬನ್ನಿ ನಮ್ಮ ಮನೆ ನೋಡಕ್ಕೆ, ಮುಂದಿನ ಕಾರ್ಯ ಶುರು ಮಾಡೋಣ ಅಂದ್ರು. ವಾ ಹೆಂಗೋ ಬಿಡು ಒಳ್ಳೇದಾಯ್ತಲ್ಲ. ಅವರು ಮನೆಗೆ ಹೋಗಿ ಹೇಳ್ತೀವಿ ಫೋನ್ ಮಾಡಿ ಅಂದಾಗ ಅಯ್ಯೋ ಒಪ್ಕೊಂಡ್ರ ಇಲ್ವೋ ಅಂತ ಅನ್ಕಂಡೆ. ಹೆಂಗೋ ಒಪ್ಕೊಂಡ್ರಲ್ಲ. ಹೆಂಗೋ ನಮ್ಮ ಬಂಗಾರಿ ಒಳ್ಳೆ ಮನೆನೇ ಸೇರ್ತಾವಳೆ. ನಮಗಂತೂ ಏನೂ ಇಲ್ಲ, ಒಳ್ಳೆ ಕಡೆಗೆ ಸೇರ್ತಾವಳೆ, ಅದೇ ಖುಷಿ. ಯಾವಾಗ ಬರ್ತೀವಿ ಅಂದೆ? ಅದ್ನೇನು ಹೇಳಿಲ್ಲ ಅವ್ರಂಗೆ ಅಂದ್ರಲ್ಲ. ಆಯ್ತು ಫೋನ್ ಮಾಡ್ತೀನಿ ಅಂತ ಅಂದೆ. ನಾಳೆನೇ ಹೋಗೋದ ಬೇಕಾರೆ ಫೋನ್ ಮಾಡಿ ಹೇಳ್ತೀನಿ. ಸರಿ ಸರಿ ಆಯಿತು, ಹೋಗೋದ ಬಿಡು ನಾಳೆನೆಯ. ಶುಭ ಕಾರ್ಯಕ್ಕೆ ಜಾಸ್ತಿ ಲೇಟ್ ಮಾಡಬಾರ್ದು. ಅದೇ ಇದಂತೂ ಸಖತ್ ಖುಷಿ ಆಯ್ತೈತೆ ಅವ್ರು ಒಪ್ಕೊಂಡಿತ್ತು. ನಾವು ಎಷ್ಟೊಂದು ಗಂಡುಗಳು ನೋಡ್ದು, ಒಬ್ರಾರು ಒಪ್ನಿಲ್ಲ, ಮನೆಗೆ ಹೋಗ್ಬಿಟ್ಟು ಇಷ್ಟ ಇಲ್ಲ ಅಂತಿದ್ರು. ಸದ್ಯ ಇವ್ರಾರು ಒಪ್ಕೊಂಡ್ರಲ್ಲ, ಮದುವೆ ಒಂದು ಆಗ್ಬಿಟ್ರೆ ಸಾಕು. ಹಂಗಾರೆ ಯಾಕೆ ಹಿಂಗೆ ನಿಂತೀನಿ? ನಿನ್ಗೆ ಇಷ್ಟ ಆಯ್ತಲ್ಲ, ಹುಡುಗಂಗೂ ಇಷ್ಟ ಆಗ್ಬಿಟ್ಟಿವಿ ಅಂತೆ ನೀನು. ನೇನ್ ಮಾಲ್ಗ ಊದ್ಸ್ಬಿಡದೆ. ಫೋನ್ ಮಾಡಿ ಹೇಳು ನಾಳೆಗೆ ಬರ್ತೀವಿ ಅಂತ. ಅಯ್ಯಯ್ಯೋ ಇದೇನು ಹಿಂಗಾಗೋಯ್ತು? ಅಲ್ಲ ಹುಡುಗಂಗೆ ಅಷ್ಟು ಬಗೆಯಿಂದ ಹೇಳಿದೀನಿ ನಾನು, ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ, ನಿಮಗೂ ಇಷ್ಟ ಇಲ್ಲ ಅಂತ ಹೇಳ್ಬಿಡು ಅಂದರೆ ಇವ್ ನಿಮ್ಗೆ ಉಲ್ಟಾ ಹೊಡೆದ್ಬಿಟ್ನಲ್ಲ. ನನಗೆ ಇಷ್ಟ ಇಲ್ಲ ಅಂದರೆ ಅವ್ನಿಗೆ ಇಷ್ಟ ಅಂತ ಹೆಂಗೆ ಹೇಳ್ಬಿಟ್ಟ ಅವನು? ಛೇ, ಅವ್ನ ನಂಬರ್ ಎಲ್ಲ ಕಾಲ್ ಮಾಡೋಣ ಅಂದರೆ ನಂಬರ್ ಇಸ್ಕೊಂಡು ಕಾಲ್ ಮಾಡಬೇಕು. ನಾನು ಬೇರೆ ಇಷ್ಟ ಅಂತಲೂ ಹೇಳ್ಬಿಟ್ಟೆ, ಇವ್ನು ಹಿಂಗೆ ಉಲ್ಟಾ ಹೊಡೆದ್ನಲ್ಲ, ಏನಪ್ಪ ಮಾಡೋದು? ನಮ್ಮ ಅಪ್ಪ ಅಮ್ಮಂಗೆ ನಾನು ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಛೇ, ಏನು ಹಿಂಗಾಗೋಯ್ತಲ್ಲ. ಎಲ್ಲ ಹುಡುಗರನ್ನ ತಪ್ಪಿಸ್ದೆ, ಇದು ನೋಡಿದ್ರೆ ಹಿಂಗೆ ಸಿಗಾಕೊಂಡ್ಬಿಡ್ತಲ್ಲಪ್ಪ. ಛೇ, ಇಲ್ಲ ಆ ಹುಡುಗನ ಜೊತೆ ಮಾತಾಡಲೇಬೇಕು. ಯಾಕೆ ಹಿಂಗೆ ಮಾಡಿದೆ ಅವನು? ಆಯಿತು ಹೇಳ್ತೀನಿ ಅಂತ ಒಪ್ಕೊಂಡ್ಬಿಟ್ಟು ಈಗ ನೋಡಿದ್ರೆ ಹುಡುಗಿ ಇಷ್ಟ ಅಂತ ಹೇಳ್ಬಿಟ್ಟವನಲ್ಲ. ಎಂಥವ್ನು ಇರಬೇಕು ಅವನು, ಅವನ್ನ ಮಾತ್ರ ಮದುವೆ ಆಗಬಾರ್ದು. ಛೇ, ಇವಾಗ ತಾನೇ ತುಂಬ ಖುಷಿಯಾಗಿದ್ದೆ, ಈ ಮದುವೆನೂ ಕ್ಯಾನ್ಸಲ್ ಆಯಿತು ಅಂತ. ಇದು ನೋಡಿದ್ರೆ ಹಿಂಗಾಯ್ತಲ್ಲಪ್ಪ, ಏನು ಮಾಡೋದೀಗ? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.